ನಿಪ್ಪಾಣಿ ತಾಲೂಕಿನ ಅಕ್ಕೋಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಗೆ ಜನವರಿ 9, 2026ರಂದು 2020-21ರಿಂದ 2025-26ರವರೆಗೆ ಅಕ್ಕೋಳ್ ಗ್ರಾಮ ಪಂಚಾಯಿತಿ ವತಿಯಿಂದ ಆಗಿರುವ MGNREGA ಯೋಜನೆಯಲ್ಲಿ ಮಾಡಿರುವ ಕಾಮಗಾರಿಗಳ ಪರಿಶೀಲನೆ ಕುರಿತು ಗ್ರಾಮಸ್ಥರಾದ ಶ್ರೀ ಧನಾಜಿ ಆನಂದ್ ಚೌಹಾಣ್ ಮತ್ತು ಗ್ರಾಮಸ್ಥರಿಂದ ಮನವಿಯನ್ನು ಸಲ್ಲಿಸಲಾಯಿತು. ಮಾಹಿತಿ ಕೋರಿ ಸಲ್ಲಿಸಲಾಗಿರುವ ಕಾಮಗಾರಿಗಳ ಎಲ್ಲಾ ಕೆಲಸಗಳ ದಾಖಲೆಗಳ ಸಮೇತ ಸ್ಥಳ ಪರಿಶೀಲನೆ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾಡಬೇಕು ಅಂತ ಅಕ್ಕೋಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಗೆ ಮನವಿ ಅರ್ಜಿಯನ್ನು ಸಲ್ಲಿಸಲಾಯಿತು. ಇದಕ್ಕೆ ಸ್ಪಂದಿಸಿದ ಅಕ್ಕೋಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಮುಂಬರುವ 8-10 ದಿನಗಳ ಕಾಲಾವಕಾಶದಲ್ಲಿ ಮಾಹಿತಿಯನ್ನು ಒದಗಿಸುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಧನಾಜಿ ಚೌಹಾಣ್, ಬಾಬಾ ಸಾಹೇಬ್ ಕಿಲೇದಾರ್, ಸಂಜಯ್ ವಾರ್ಕೆ, ಸುಹಾಸ್ ಗುಗೆ, ದೀಪಕ್ ಯಾದವ್, ಓಂಕಾರ ಬಾರಾಮಲ್, ಸಂಜಯ್ ಬಾಮ್ನೆ, ರಮೇಶ್ ಮೇತ್ರಿ, ರಾಜೇಂದ್ರ ಬಾಬರ್, ಅಪ್ಪಾಸೋ ಸೋಳಂಕೋರೆ, ಸಂದೀಪ್ ಸದಾವರ್ತೆ, ಶಿವಾಜಿ ಕೋಳಿ, ಯುವರಾಜ್ ಬಾರಾಮಲ್, ಸಚಿನ್ ಜಾಧವ್, ಸಂಜಯ್ ಪಿಸಾಳೆ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಳಿಯೂರವರೆಗೆ ವಿಷಯ 2020-21ರಿಂದ 25-25ರವರೆಗೆ ಅಕ್ಕೋಳ್ ಗ್ರಾಮ ಪಂಚಾಯಿತಿ ವತಿಯಿಂದ ಆಗಿರುವ ಕಾಮಗಾರಿಗಳ ಪರಿಶೀಲನೆ ಕುರಿತು ಅರ್ಜಿದಾರ ಧನಾಜಿ ಆನಂದ್ ಚೌಹಾಣ್, ಸಾಕಿನ ಅಕ್ಕೋಳ್ ಮತ್ತು ಗ್ರಾಮಸ್ಥರು. ಮಾನ್ಯರೇ, ಮೇಲೆ ಹೇಳಿರುವ ವಿಷಯದ ಅನ್ವಯ ಅಕ್ಕೋಳ್ ಗ್ರಾಮ ಪಂಚಾಯಿತಿಯಲ್ಲಿ 2020-21ರಿಂದ 2025-26ರವರೆಗೆ ಮನ್ರೇಗಾ ಯೋಜನೆಯಡಿಯಲ್ಲಿ ಮಾಡಿರುವ ಕಾಮಗಾರಿಗಳು ಈ ಕೆಳಗಿನಂತಿವೆ. ಈ ಎಲ್ಲ ಕೆಲಸಗಳ ದಾಖಲಾತಿಗಳ ಸಮೇತ ಸ್ಥಳ ಪರಿಶೀಲನೆಯನ್ನು ಸಾರ್ವಜನಿಕ ಸಮ್ಮುಖದಲ್ಲಿ ಮಾಡಬೇಕು ಅಂತ ಬರೆದುಕೊಟ್ಟಿರುವ ವಿನಂತಿ ಅರ್ಜಿ ಮತ್ತು ಈ ಎಲ್ಲ ಮಾಹಿತಿಯು ಮುಂದಿನ 8 ದಿನದೊಳಗಾಗಿ ಒದಗಿಸಬೇಕು. ಒಂದು ವೇಳೆ 8 ದಿನದಲ್ಲಿ ಒದಗಿಸದಿದ್ದಲ್ಲಿ ಮತ್ತೆ ಹೋರಾಟ ಮಾಡಲಾಗುವುದು. ಸ್ಥಳ ಅಕ್ಕೋಳ್, ದಿನಾಂಕ 9-1-2026 ತಮ್ಮ ವಿಶ್ವಾಸಿ ಎಲ್ಲರೂ ಸಹಿದರು. ಅಥವಾ ನೀವು ಗ್ರಾಮ ಪಂಚಾಯತಿಗೆ ಒಂದು ಫೈಲ್ ನೋಡೋದು ಇದನ್ನ ದಾಖಲೆ ರೂಪದಾಗಬೇಕು. ದಾಖಲೆ ರೂಪದಾಗ ಬೇಕಾದ್ರೆ ನೀವು ದಾಖಲೆಗಳು ಎಷ್ಟು ದುಡ್ಡು ಆಗ್ತಿಲ್ಲ ಅಷ್ಟು ದುಡ್ಡು ಕಟ್ಟಬೇಕಾಗ್ತೈತಿ. ಆಮೇಲೆ ನಾವು ನಿಮ್ಗೆ ದಾಖಲೆಗಳನ್ನ ಎಷ್ಟು ದಿವಸ ಆಗ್ತಿಲ್ಲ, 5 ವರ್ಷದಂತೂ ಭಾಳ ಐತಿ ದಪ್ತರ್. ಆ ದಪ್ತರ್ಗೆ ಏನು ಇದಾಗ್ತಿತ್ತಲ್ಲ ಅದನ್ನ ಅಮೌಂಟ್ ಕೊಟ್ಟು ನಾವು ನಿಮ್ಗೆ ಏನು ಬೇಕಾದ್ರೆ ಸಿಗೋದು. 8 ದಿನದೊಳಗೆ ನಮಗೆ ದಾಖಲೆ ನಾವು ನೋಡ್ತೀವಿ. ಸ್ಥಳ ಪರಿಶೀಲನೆ ತೋರಿಸ್ರಿ, ಸ್ಥಳ ಪರಿಶೀಲನೆ ತೋರಿಸ್ಬೇಕು ಮತ್ತು ದಾಖಲೆಗಳು ನಮಗೆ ತೋರಿಸ್ಬೇಕು 8 ದಿನದ ಒಳಗಾಗಿ. ಯಾವುದೋ ಒಂದು ದಿನ ಹೇಳ್ರಿ, ಮೊದಲು 2 ದಿವಸ ಹೇಳ್ರಿ, ಎಲ್ಲರೂ ನಾವು ಗ್ರಾಮಸ್ಥರು ಬಂದು ನೋಡ್ತೀವಿ. ಸ್ಥಳ ಪರಿಶೀಲನೆ ನಮಗೆ ಮಾಡಿ ತೋರಿಸ್ತೀವಿ. ಅದೇ ಗ್ರಾಮಸ್ಥರು ಅವ್ರ ಮುಂದೆ ಬೇಕಲ್ಲ, ಅದೇ ಮಾಡಿದಾಗ ನೀವು ಸ್ಥಳ ಪರಿಶೀಲನೆ ತೋರಿಸ್ರಿ ಮತ್ತು ಕಾಗद पत्र तोरिस्री. आणि जे काही काम आहे किंवा गावाची काही कामं झालेली आहेत, ही कामं खरोखर झालेली आहेत काय नाही झालेली आहेत हे ग्रामस्थांनीच याचा म्हणजे हे करावा. कारण का आम्ही म्हणतोय, आम्ही काय मी माझ्या वैयक्तिकसाठी झालेलं नाही. जे काही कामं केल्यात त्या कामामध्ये चांगली कामं व्हावीत एवढाच विषय आहे. कोणावरही वैयक्तिक रोष असायचा विषय नाही. जे काही कामं आपण करतोय, जे बाबा लोक आम्हाला निवडून देतात, एक विश्वास ठेवून निवडून देतात, त्या विश्वासाला कुठेही आपण तडा न जाऊ देता काम चांगल्या प्रकारे होणं हे आपलं कर्तव्य असतंय. एखाद्या गोरगरिबाला आपण शेड गाठलोय किंवा काय तर सोशकटा काढायला लावलोय तर त्या लोकांना त्यांचे जे काही खर्च केलेली रक्कम आहे किंवा जे कष्ट केलेले त्यांचे पैसे आहेत त्यांच्यापर्यंत पोहोचवणं हे आमचं म्हणजे ग्रामपंचायत सदस्य असो, चेअरमन असो किंवा PDO असो, ग्रामपंचायतमधले सगळे जे स्टाफ मेंबर असो, ह्या सगळ्यांचं कर्तव्य असतं की त्या लोकांच्यापर्यंत ते लवकरात लवकर पोहोचावं. आणि तशा माध्यमातून ह्या अक्कोळ गावामध्ये बऱ्याच ठिकाणी आज बऱ्याच प्रॉब्लेम चालू आहेत. ग्रामस्थांच्या चर्चा आहे पण पुढं होऊन कोणीही बोलत नाही.
का गोरगरीब असतात, त्यांचं काम त्यांना करायचं असतं, उद्या काहीतरी प्रॉब्लेम येईल, आम्हाला अडचण येईल, अशा गोष्टीतनं ग्रामस्थ भिवून असतात. पण त्या ग्रामस्थांनी सुद्धा ह्याच्यावर विचार करावा आणि कशा पद्धतीने पुढे काय करायचं किंवा ह्याने काम केलेलं आहे म्हणतात तर ते 100% केलेलं आहे ते गावाला दाखवून द्यावं, एवढीच आमची म्हणजे या ठिकाणी मागणी आहे. आणि त्या मागणीचा अर्ज आम्ही दिलेला आहे. त्या अर्जाचं पोस्ट त्यांनी शिरशीवर देतो म्हटल्यात, ते घेऊन आम्हाला 8 ते 10 तास आम्ही वेळ दिलोय. तेवढ्या ह्याच्यात तिने दाखवतो म्हटल्यात. स्पॉट लोकेशन ज्यावेळी दाखवतील त्यावेळी तुम्ही सगळी ग्रामस्थ या, तिथं योग्य आहे म्हटला तर काय प्रश्नच येणार नाही. जी कामं झाल्यात ही चुकीच्या पद्धतीनं झाल्यात किंवा त्या गोष्टीसाठी मी निवडून ह्या लोकांनी द्या म्हणून तुम्हाला सांगितलेलं नाही. जे चुकीचं करायला आहे त्याला चुकीचं म्हणणं हे महत्त्वाचं आहे. चुकीचं केलं आहे त्याला चूक म्हणायचं, बाबा तू ह्यातनं तर सुधारा, ह्याच्या पुढे तर हे होऊ नये. जेवढेच माझे म्हणणं आहे की इथून पुढे जरी कोणी काम करत असला ना त्या ठिकाणी कोणीही असू देत तर त्याला अशा पद्धतीने काम केलं तर ते चुकीचं आहे. त्याची शहानिशा सगळी व्हावी, सर्व ग्रामस्थांच्या समोर शहानिशा व्हावी, एवढेच माझे. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.